Hello all, welcome back to Shru Saga. ಇದು ವಿಯೆಟ್ನಾಂ ವ್ಯೂಸ್ ಎಪಿಸೋಡ್ 2. ನನ್ನ ಹೆಸರು ಶ್ರುತಿ. ಇಲ್ಲಿ ನೋಡ್ತಿರೋದು ನನ್ನ ಪುಟ್ಟ ಪ್ರಪಂಚ. ನನ್ನ ಹಸ್ಬೆಂಡ್ ವಿಕಿ ಮತ್ತು ನನ್ನ ಮುದ್ದು ಮಗಳು ಪರಿ. ನಾವು ಮೂಲತಃ ಬೆಂಗಳೂರಿನವರು. ಈ ವಿಯೆಟ್ನಾಂಗೆ ಬಂದು ಸುಮಾರು 1 ವರ್ಷದ ಮೇಲಾಗಿದೆ. ನಮ್ಮ ಈ 9 to 5 ಜಾಬ್ ಜೊತೆಗೆ ವಿಯೆಟ್ನಾಂನ ನೋಡೋ ಪ್ರಯತ್ನದಲ್ಲಿದ್ದೀವಿ. ಸೊ ನಾವಿವತ್ತು ದ ಮೋಸ್ಟ್ ಬ್ಯೂಟಿಫುಲ್ ಕೋಸ್ಟಲ್ ಲೈನ್ ವಿತ್ ಸೀನಿಕ್ ವ್ಯೂಸ್ ನೋಡೋಕ್ಕೆ ರೋಡ್ ಟ್ರಿಪ್ ಹೋಗ್ತಿದ್ದೀವಿ. ಎಲ್ಲಿ ಅಂತ ಕೇಳ್ತೀರಾ? ಇಟ್ಸ್ ವಿನ್ ಹೈ. ಆನ್ ದ ವೇ ಯಾವ್ಯಾವ ಪ್ಲೇಸಸ್ ಎಲ್ಲ ಕವರ್ ಮಾಡ್ಬೋದು ನಾನು ನಿಮಗೆ ಹೇಳ್ತೀನಿ. ಲಾಸ್ಟ್ ಎಪಿಸೋಡಲ್ಲಿ ನಾವು ನಚಾಂಗ್ ನೋಡಿದ್ವಿ. ಅಲ್ಲಿಂದ ವಿನ್ ಹೈವೇಗೆ ಜಸ್ಟ್ 101 ಕಿಲೋಮೀಟರ್ಸ್. ನಾವು ನಚಾಂಗಿಂದಾನೇ ಈ 7 ಸೀಟರ್ ಲಿಮೋಸಿನ್ 1 ಫುಲ್ ಡೇಗೆ ಅಂತ ಬುಕ್ ಮಾಡ್ಕೊಂಡ್ವಿ. ನಮಗಿದು ಪರ್ ಹೆಡ್ 1800 ರುಪೀಸ್ ಆಯಿತು. ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದು 1 ಅವರ್ಗೆ ನಾವು ಫಸ್ಟ್ ಲೊಕೇಶನ್ಗೆ ಬಂದ್ವಿ. ಇದು ನ್ಯಾಚುರಲ್ ಪ್ಯಾರಡೈಸ್ ರಿಟ್ರೀಟ್ ಕಮ್ ರೆಸ್ಟೋರೆಂಟ್. ನಾವು ಹೋದಾಗ ವೆದರ್ ತುಂಬಾ ಚೆನ್ನಾಗಿತ್ತು. ಜಾಸ್ತಿ ಬಿಸಿಲು ಇರಲಿಲ್ಲ, ಜಾಸ್ತಿ ಮಳೆನೂ ಇರಲಿಲ್ಲ. ಇಲ್ಲಿ ಟ್ರಾವೆಲ್ ಮಾಡೋಕ್ಕೆ ಮಾರ್ಚ್, ಏಪ್ರಿಲ್, ಮೇ ಇಸ್ ದ ಬೆಸ್ಟ್ ಸೀಸನ್. ಸುತ್ತ ಬೆಟ್ಟಗಳ ಸಾಲು, ಕೆಳಗೆ ಹಸಿರು ತೋಟ, ಜೊತೆಗೆ ಈ ಸೋನೆ ಮಳೆ ಥರ ಸುರಿತಿರೋ ಮಳೆ. ವಾವ್, ವಾಟ್ ಅ ಕಾಂಬಿನೇಷನ್. ನೋಡೋಕ್ಕೆ 2 ಕಣ್ಣು ಸಾಲದು. ಈ ಜಾಗದಲ್ಲಿ ಕುದುರೆ ಮತ್ತು ಕುರಿನ ನೋಡಬಹುದು ನಾವು. ವಿಯೆಟ್ನಾಮಲ್ಲಿ ಯಾವುದೇ ಕೆಫೆ ರೆಸ್ಟೋರೆಂಟ್ಗೆ ಹೋದರೂ ಅಲ್ಲಿ ಫೋಟೋ ಶೂಟ್ ಮಾಡ್ಕೊಳ್ಳೋಕ್ಕೆ ತುಂಬ ಒಳ್ಳೆ ಪ್ಲೇಸಸ್ ಇರುತ್ತೆ. ಆರ್ಟಿಫಿಷಿಯಲ್ ಆದರೂ ಸಹಿ ತುಂಬ ಚೆನ್ನಾಗಿ ಮಾಡಿಡ್ತಾರೆ. ನಾವು ಸ್ವಲ್ಪ ರೆಸ್ಟ್ ಮಾಡಿ ನಮ್ಮ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಚಾಂಗಿಂದ ವಿನ್ ಹೈಗೆ ಕನೆಕ್ಟ್ ಆಗೋ ರೋಡು ತುಂಬ ಚೆನ್ನಾಗಿದೆ. ಯಾಕಂದರೆ ಇದು ಕಂಪ್ಲೀಟ್ ಕೋಸ್ಟಲ್ ಲೈನ್. ಒಂದು ಕಡೆ ಸಮುದ್ರ ಅಂದರೆ ಇನ್ನೊಂದು ಕಡೆ ಬರೀ ಬೆಟ್ಟ. ನೀವೇನಾದರೂ ನಚಾಂಗಲ್ಲಿದ್ದರೆ ಈ ವಿನ್ ಹೈಗೆ ಬೈಕ್ ಟ್ರಿಪ್ ಮಾಡೋದು ಮಾತ್ರ ಮರಿಬೇಡಿ. ಆನ್ ದ ವೇನೇ ನಮಗೆ ತಗ್ ಬೀಚ್ ಸಿಗುತ್ತೆ. ನಾವು ಮಧ್ಯದಲ್ಲೇ ಗಾಡಿ ನಿಲ್ಲಿಸಿ ನಾವು ಬೇಕಂದರೆ ಬೇವರೆಗೂ ಹೋಗಿ ನೋಡ್ಕೊಂಬರ್ಬಹುದು. ಇಲ್ಲಿ ಕಷ್ಟ ಏನಪ್ಪ ಅಂದರೆ ಇಲ್ಲೆಲ್ಲೂ ಇಂಡಿಯನ್ ಫುಡ್ಡು, ಇಂಡಿಯನ್ ರೆಸ್ಟೋರೆಂಟ್ ಸಿಗೋದಿಲ್ಲ. ಈ ವಿನ್ ಹೈ ಇರೋ ನಿಂತುವಾನ್ ಪ್ರಾವಿನ್ಸಲ್ಲಿ ಮರುಭೂಮಿನಲ್ಲಿ ನೀರು ಸಿಗ್ದಂಗೆ ನಮಗೆ ಒಂದೇ ಒಂದು KFC ಸಿಕ್ತು ಊಟ ಮಾಡೋದಕ್ಕೆ. ನಾವು ನೆಕ್ಸ್ಟ್ ಹೋಗಿದ್ದ ಪ್ಲೇಸು ದ ಏನ್ಷಿಯಂಟ್ ಕೋರಲ್ ರೀಫ್ ಹಾಂಗ್ ರಾಯ್ ಬೀಚ್ ಅಂತ. ಇದರ ಜಿಯಾಲಜಿಕಲ್ ಪಾಸ್ಟ್ ಪ್ರಕಾರ ಇದು 1000 years ಬ್ಯಾಕ್ ಇದ್ದಿದ್ದ ಕೋರಲ್ ರೀಫ್. ಇವಾಗ ಎಲ್ಲ ಡ್ರೈ ಆಗಿ ಕೋಸ್ಟಲ್ ಲೈನ್ ವಿಸಿಬಿಲಿಟಿಗೆ ಬಂದಿದೆ. ಹೈ ಟೈಡ್ಸ್ ಇರೋ ಟೈಮಲ್ಲಿ ಇಲ್ಲಿ ಹತ್ತಿರ ಬಿಡೋದಿಲ್ಲ, ದೂರದಿಂದನೇ ನೋಡಬೇಕು. ಬಟ್ ಅವಾಗ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ನಾವೊಂದು ಸ್ವಲ್ಪ ಫೋಟೋ ಹಿಡಿಸ್ಕೊಂಡು ಅಲ್ಲೇ ಇದ್ದಿದ್ದ ಕೋರಲ್ ಸ್ಟೋನ್ಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾವು ನಮ್ಮ ಪಯಣ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಸ್ಟಾರ್ಟ್ ಮಾಡಿದ್ವಿ. ಅದು ಎಲ್ಲಿ ಅಂತ ತಿಳ್ಕೊಬೇಕಂದ್ರೆ ನೆಕ್ಸ್ಟ್ ಎಪಿಸೋಡ್ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.